ಎಸ್, ಇದೆಲ್ಲವನ್ನು ಪಾಸ್ ಮಾಡಿ ಒಂದು ಜರ್ನಿ ಶುರುವಾಯಿತು. ಬಿಗ್ ಬಾಸ್ ಮನೆ ಒಂದು ಬೆಂಗಳೂರಲ್ಲಿ ಒಂದು ಸಣ್ಣ ಮನೇಲಿ ಇರೋಕ್ಕೂ ಕೂಡ ಒದ್ದಾಡೋಂಥ ಜೀವನ ಇತ್ತು. ಅಲ್ಲಿಂದ ಒಂದು ದೊಡ್ಡ ಮನೆಗೆ ಎಂಟ್ರಿ ಕೊಟ್ರಿ. ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆ ಒಂದು ಮಾತು ಹೇಳಿದ್ರಿ, ಒಂದು 6 ತಿಂಗಳಾಯಿತು ಕೆಲಸ ಇರಲಿಲ್ಲ, ಸೊ ಏನಾದ್ರು ಕೆಲಸ ನೋಡಬೇಕು ಅನ್ನೋ ಥರದಲ್ಲಿ ಮಾತಾಡಿದ್ರಿ ಅನಿಸುತ್ತೆ. ಆಯಿತಾ, ಇವಾಗ ಕೈ ತುಂಬ ಕೆಲಸ, ಆ ಮನೆ ಒಳಗೆ ನಿಮ್ಮ ಎಂಟ್ರಿ ಹೋದ ಕನಸು ಹೆಂಗೆ ಶುರು ಆಯಿತು, ಏನಿತ್ತು ಅಂತ? ನಾನು ನಿಜವಾಗ್ಲೂ ಅದೇ ಶೋ ಬೇಕಿತ್ತು, ಬಿಗ್ ಬಾಸು ಕಮಿಟ್ ಆದೆ, ಶೋ ಸ್ಟಾರ್ಟ್ ಆಯಿತು, ಬಂದೆ. ನಾನು ನಿಜವಾಗ್ಲೂ ಇವಾಗ ಅನ್ನಿಸ್ತದೆ, ಬಿಗ್ ಬಾಸ್ ಏನಾರು ಆ ಟೈಮಲ್ಲಿ ಒಪ್ಕೊಂಡಿಲ್ಲ ಅಂದಿದ್ರೆ, ಇಲ್ಲ ಅವ್ರು ಕರೆದಿಲ್ಲ ಅಂದಿದ್ರೆ ಈಗ ಇಷ್ಟೊಂದೆಲ್ಲನೂ ಮಿಸ್ ಮಾಡ್ಕೊಬಿಟ್ಟಿದ್ದೀನಿ. ಯಾಕೆಂದರೆ ಗೊತ್ತಿಲ್ಲ ಅಣ್ಣ, ಈಗ ಬಿಗ್ ಬಾಸು ಇಷ್ಟೆಲ್ಲ ನನಗೆ ಜನರು ಪ್ರೀತಿ ತಂದುಕೊಟ್ಟೈತೆ, ಇದೆಲ್ಲ ತಂದುಕೊಟ್ಟೈತೆ ಅಂದರೆ ಬರೀ ಈಗ ನಾನು ಒಬ್ಬನೇ ಏನೋ ಮಾಡ್ಬಿಟ್ಟವನಿ ಅಂತಲ್ಲಣ್ಣ. ಅದೇ ನಾನು ಪ್ರತಿ ಸರಿ ಹೇಳ್ತೀನಣ್ಣ, ಆ ಟೈಮು, ಅಲ್ಲಿ ಸಿಗೋ ಜನ, ಆ ಗಳಿಗೆ ಎಲ್ಲ ಮ್ಯಾಟ್ರ್ ಆಯ್ತದೆ ಅಣ್ಣ. ಇದು ಸುಮ್ಮನೆ ಆಗಲ್ಲ. ಈಗ ಯಾರು ಗೊತ್ತಣ್ಣ, ಈಗ ಸೀಸನ್ ನಾನು ಬಂದಿದ್ರೆ 2ನೇ ವೀಕಲ್ಲಿ ಆಚೆ ಬಂದುಬಿಡ್ತಿದ್ನೇನೋ. ಯಾಕಂದರೆ ಟೈಮು, ನಮ್ಮ ಮುಂದೆ ಇರೋ ಜನ, ಅಕ್ಕಪಕ್ಕ ಇರೋ ಜನ, ಸಿಚುವೇಶನ್ನು, ಪರಿಸ್ಥಿತಿ ಅಲ್ಲಿ ಎದುರಾಯ್ತಿದ್ದು, ಸಿಚುವೇಶನ್ಗಳೇ ಮ್ಯಾಟ್ರ್ ಆಯ್ತಿದ್ದು. ನೆಕ್ಸ್ಟ್ ಸೀಸನ್ ಬಂದಿದ್ರೆ ಸೇಮು, ಮೊದಲನೇ ವಾರನೇ ಬಂದುಬಿಡ್ತಿದ್ನೇನೋ. ಎಲ್ಲದಕ್ಕೂ ಒಂದು ಟೈಮ್, ಆ ದೇವರು ಒಂದು ಟೈಮಲ್ಲಿ ನಮ್ಮ ಒಂದು ಕೆಲಸ ಅಂತ ಬಂದಾಗ ಬೆನ್ನಿಗೆ ನಿಂತು ಬಿಡ್ತಾನೆ ಅಂತ ಅವಾಗ ಅನ್ನಿಸ್ತು ಅಣ್ಣ ನನಗೆ. ಎಸ್, ಹೇಳ್ತಾ ಇದ್ರಿ, ಹೋದ ಸೀಸನಲ್ಲಿ ನಾನು ಬಿಗ್ ಬಾಸ್ಗೆ ಹೋಗಿದ್ರೆ ಬೈ ಚಾನ್ಸ್ 2 ವಾರಕ್ಕೆ ಹೊರಗೆ ಬಂದುಬಿಡ್ತಿದ್ದೇನೋ. ಕೆಲವು ಸಾರಿ ನಮ್ಮನ್ನು ಕಾಳಜಿ ಮಾಡೋರಿಗಿಂತ ಕೆಣ್ಕೋರು ಕೂಡ ಇರಬೇಕಾಗತ್ತೆ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾಯಿದ್ರಿ. ಈ ಸಾರಿ ಬಿಗ್ ಬಾಸ್ ಒಳಗೆ ಹೋದ ತಕ್ಷಣ ನಿಮ್ಮನ್ನು ಕೆಣಕುವಂಥ ಸನ್ನಿವೇಶಗಳು ಜಾಸ್ತಿ ಆಯಿತು ಅಂತ ಅನಿಸುತ್ತಾ, ಹೇಗೆ ಅಂತ? ಅಣ್ಣ ಈಗ ನಂದು ಹಂಗೆ ಇತ್ತು ಅಣ್ಣ, ನಾನು ಹಂಗೆ ಇದ್ದೆ. ನಮ್ಮ ಮನೇಲಿ ಫಸ್ಟು ಬಿಗ್ ಬಾಸು ಬೇಡ ಅಂದದ್ದು ರೀಸನ್ ಏನಂದರೆ, ಬಿಗ್ ಬಾಸ್ಗೆ ಹೋಗ್ಬೇಡ ಅಂದದ್ದು ಇದೇ ವಿಷಯಕ್ಕೆ. ನೀನು ಸರಿಯಿಲ್ಲ, ನೀನು ಕಾಲು ಎಳಿತೀರ ರೇಗಿಸ್ತೀವಿ, ಮನೇಲಿ ನಮ್ಮನ್ನೇ ಬಿಡೋಲ್ಲ ನೀನು. ಇನ್ನು ಅಲ್ಲೋದ್ರೆ, ಯಾಕೆಂದರೆ ನಾವೇನೋ ತಡ್ಕೊತೀವಿ ನಿನ್ನ, ಅಲ್ಲೋದ್ರೆ ಅವ್ರು ತಡ್ಕೋದಿಲ್ಲ. ಏನೋ ಕೋಪಿಗೆ ಎತ್ತು ಹೊರಗಿಡ್ದ್ಬಿಟ್ಟು, ಇಲ್ಲ ಏನಾರು ಆಗ್ಬಿಟ್ರೆ, ಇಲ್ಲ ನೀನೇನಾರ ಮಾಡಿಬಿಟ್ರೆ ತಪ್ಪಾಗ್ಬಿಡ್ತದೆ, ಹೆಸ್ರಾಳು ಮಾಡ್ಕೊಬಿಡ್ತೆ, ಬೇಡ ಅಂತಲೇ ಇದ್ದಿದ್ದು ಅಣ್ಣ. ಅದೇ ಕಾರಣಕ್ಕೆ ಈಗ ನಾನು ಹೆಂಗಿರ್ತೀನಿ, ನೀವು ಹಂಗೆ ಇರ್ತೀರಲ್ವ ಅದು. ಆಮೇಲೆ ನಾನು ತಮಾಷೆಗೆ ಅಂತಲೇ ಮಾಡುವೆ ಅದು, ಬಟ್ ಅದು ಸೀರಿಯಸ್ ಆಗ್ಬಿಡ್ದು, ಅಲ್ಲೆಲ್ಲೋ ಎಡವು ಮಿಸ್ ಆಯ್ತಿತ್ತು. ಎಸ್, ಇದೆಲ್ಲವನ್ನು ಪಾಸ್ ಮಾಡಿ ಒಂದು ಜರ್ನಿ ಶುರುವಾಯಿತು. ಬಿಗ್ ಬಾಸ್ ಮನೆ ಒಂದು ಬೆಂಗಳೂರಲ್ಲಿ ಒಂದು ಸಣ್ಣ ಮನೇಲಿ ಇರೋಕ್ಕೂ ಕೂಡ ಒದ್ದಾಡೋಂಥ ಜೀವನ ಇತ್ತು. ಅಲ್ಲಿಂದ ಒಂದು ದೊಡ್ಡ ಮನೆಗೆ ಎಂಟ್ರಿ ಕೊಟ್ರಿ. ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆ ಒಂದು ಮಾತು ಹೇಳಿದ್ರಿ, ಒಂದು 6 ತಿಂಗಳಾಯಿತು ಕೆಲಸ ಇರಲಿಲ್ಲ, ಸೊ ಏನಾದ್ರು ಕೆಲಸ ನೋಡಬೇಕು ಅನ್ನೋ ಥರದಲ್ಲಿ ಮಾತಾಡಿದ್ರಿ ಅನಿಸುತ್ತೆ. ಆಯಿತಾ, ಇವಾಗ ಕೈ ತುಂಬ ಕೆಲಸ, ಆ ಮನೆ ಒಳಗೆ ನಿಮ್ಮ ಎಂಟ್ರಿ ಹೋದ ಕನಸು ಹೆಂಗೆ ಶುರು ಆಯಿತು, ಏನಿತ್ತು ಅಂತ? ನಾನು ನಿಜವಾಗ್ಲೂ ಅದೇ ಶೋ ಬೇಕಿತ್ತು, ಬಿಗ್ ಬಾಸು ಕಮಿಟ್ ಆದೆ, ಶೋ ಸ್ಟಾರ್ಟ್ ಆಯಿತು, ಬಂದೆ. ನಾನು ನಿಜವಾಗ್ಲೂ ಇವಾಗ ಅನ್ನಿಸ್ತದೆ, ಬಿಗ್ ಬಾಸ್ ಏನಾರು ಆ ಟೈಮಲ್ಲಿ ಒಪ್ಕೊಂಡಿಲ್ಲ ಅಂದಿದ್ರೆ, ಇಲ್ಲ ಅವ್ರು ಕರೆದಿಲ್ಲ ಅಂದಿದ್ರೆ ಈಗ ಇಷ್ಟೊಂದೆಲ್ಲನೂ ಮಿಸ್ ಮಾಡ್ಕೊಬಿಟ್ಟಿದ್ದೀನಿ. ಯಾಕೆಂದರೆ ಗೊತ್ತಿಲ್ಲ ಅಣ್ಣ, ಈಗ ಬಿಗ್ ಬಾಸು ಇಷ್ಟೆಲ್ಲ ನನಗೆ ಜನರು ಪ್ರೀತಿ ತಂದುಕೊಟ್ಟೈತೆ, ಇದೆಲ್ಲ ತಂದುಕೊಟ್ಟೈತೆ ಅಂದರೆ ಬರೀ ಈಗ ನಾನು ಒಬ್ಬನೇ ಏನೋ ಮಾಡ್ಬಿಟ್ಟವನಿ ಅಂತಲ್ಲಣ್ಣ. ಅದೇ ನಾನು ಪ್ರತಿ ಸರಿ ಹೇಳ್ತೀನಣ್ಣ, ಆ ಟೈಮು, ಅಲ್ಲಿ ಸಿಗೋ ಜನ, ಆ ಗಳಿಗೆ ಎಲ್ಲ ಮ್ಯಾಟ್ರ್ ಆಯ್ತದೆ ಅಣ್ಣ. ಇದು ಸುಮ್ಮನೆ ಆಗಲ್ಲ. ಈಗ ಯಾರು ಗೊತ್ತಣ್ಣ, ಈಗ ಸೀಸನ್ ನಾನು ಬಂದಿದ್ರೆ 2ನೇ ವೀಕಲ್ಲಿ ಆಚೆ ಬಂದುಬಿಡ್ತಿದ್ನೇನೋ. ಯಾಕಂದರೆ ಟೈಮು, ನಮ್ಮ ಮುಂದೆ ಇರೋ ಜನ, ಅಕ್ಕಪಕ್ಕ ಇರೋ ಜನ, ಸಿಚುವೇಶನ್ನು, ಪರಿಸ್ಥಿತಿ ಅಲ್ಲಿ ಎದುರಾಯ್ತಿದ್ದು, ಸಿಚುವೇಶನ್ಗಳೇ ಮ್ಯಾಟ್ರ್ ಆಯ್ತಿದ್ದು. ನೆಕ್ಸ್ಟ್ ಸೀಸನ್ ಬಂದಿದ್ರೆ ಸೇಮು, ಮೊದಲನೇ ವಾರನೇ ಬಂದುಬಿಡ್ತಿದ್ನೇನೋ. ಎಲ್ಲದಕ್ಕೂ ಒಂದು ಟೈಮ್, ಆ ದೇವರು ಒಂದು ಟೈಮಲ್ಲಿ ನಮ್ಮ ಒಂದು ಕೆಲಸ ಅಂತ ಬಂದಾಗ ಬೆನ್ನಿಗೆ ನಿಂತು ಬಿಡ್ತಾನೆ ಅಂತ ಅವಾಗ ಅನ್ನಿಸ್ತು ಅಣ್ಣ ನನಗೆ. ಎಸ್, ಹೇಳ್ತಾ ಇದ್ರಿ, ಹೋದ ಸೀಸನಲ್ಲಿ ನಾನು ಬಿಗ್ ಬಾಸ್ಗೆ ಹೋಗಿದ್ರೆ ಬೈ ಚಾನ್ಸ್ 2 ವಾರಕ್ಕೆ ಹೊರಗೆ ಬಂದುಬಿಡ್ತಿದ್ದೇನೋ. ಕೆಲವು ಸಾರಿ ನಮ್ಮನ್ನು ಕಾಳಜಿ ಮಾಡೋರಿಗಿಂತ ಕೆಣ್ಕೋರು ಕೂಡ ಇರಬೇಕಾಗತ್ತೆ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾಯಿದ್ರಿ. ಈ ಸಾರಿ ಬಿಗ್ ಬಾಸ್ ಒಳಗೆ ಹೋದ ತಕ್ಷಣ ನಿಮ್ಮನ್ನು ಕೆಣಕುವಂಥ ಸನ್ನಿವೇಶಗಳು ಜಾಸ್ತಿ ಆಯಿತು ಅಂತ ಅನಿಸುತ್ತಾ, ಹೇಗೆ ಅಂತ? ಅಣ್ಣ ಈಗ ನಂದು ಹಂಗೆ ಇತ್ತು ಅಣ್ಣ, ನಾನು ಹಂಗೆ ಇದ್ದೆ. ನಮ್ಮ ಮನೇಲಿ ಫಸ್ಟು ಬಿಗ್ ಬಾಸು ಬೇಡ ಅಂದದ್ದು ರೀಸನ್ ಏನಂದರೆ, ಬಿಗ್ ಬಾಸ್ಗೆ ಹೋಗ್ಬೇಡ ಅಂದದ್ದು ಇದೇ ವಿಷಯಕ್ಕೆ. ನೀನು ಸರಿಯಿಲ್ಲ, ನೀನು ಕಾಲು ಎಳಿತೀರ ರೇಗಿಸ್ತೀವಿ, ಮನೇಲಿ ನಮ್ಮನ್ನೇ ಬಿಡೋಲ್ಲ ನೀನು. ಇನ್ನು ಅಲ್ಲೋದ್ರೆ, ಯಾಕೆಂದರೆ ನಾವೇನೋ ತಡ್ಕೊತೀವಿ ನಿನ್ನ, ಅಲ್ಲೋದ್ರೆ ಅವ್ರು ತಡ್ಕೋದಿಲ್ಲ. ಏನೋ ಕೋಪಿಗೆ ಎತ್ತು ಹೊರಗಿಡ್ದ್ಬಿಟ್ಟು, ಇಲ್ಲ ಏನಾರು ಆಗ್ಬಿಟ್ರೆ, ಇಲ್ಲ ನೀನೇನಾರ ಮಾಡಿಬಿಟ್ರೆ ತಪ್ಪಾಗ್ಬಿಡ್ತದೆ, ಹೆಸ್ರಾಳು ಮಾಡ್ಕೊಬಿಡ್ತೆ, ಬೇಡ ಅಂತಲೇ ಇದ್ದಿದ್ದು ಅಣ್ಣ. ಅದೇ ಕಾರಣಕ್ಕೆ ಈಗ ನಾನು ಹೆಂಗಿರ್ತೀನಿ, ನೀವು ಹಂಗೆ ಇರ್ತೀರಲ್ವ ಅದು. ಆಮೇಲೆ ನಾನು ತಮಾಷೆಗೆ ಅಂತಲೇ ಮಾಡುವೆ ಅದು, ಬಟ್ ಅದು ಸೀರಿಯಸ್ ಆಗ್ಬಿಡ್ದು, ಅಲ್ಲೆಲ್ಲೋ ಎಡವು ಮಿಸ್ ಆಯ್ತಿತ್ತು.